ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಿನ ನೆಲಮಂಗಲದಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ವಿರೋಧ ಪಕ್ಷಕ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು ಪತ್ರಕರ್ತರ ಜೀವನ ಕುರಿತು ಕೆಲವೊಂದು ಮುಖ್ಯ ವಿಚಾರಗಳನ್ನು ಮಾತನಾಡಿದರು. ರಾಜ್ಯ ಮಟ್ಟದಿಂದ ಎಲ್ಲ ತಾಲೂಕು ಸ್ಥಳೀಯವಾಗಿ ಎಲ್ಲೆಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ರಾಜ್ಯ ಮಟ್ಟದ 4ನೇ ಒಂದು ಸಮ್ಮೇಳನವನ್ನು ಇವತ್ತು ನೆಲಮಂಗಲದಲ್ಲಿ ನಾನು ಹೇಳಿದ್ದೇನೆ. ನಾನು ರಾಜಕಾರಣಕ್ಕೆ ಬರಬೇಕಾದ್ರೂ ಕೂಡ ನಾನೊಬ್ಬ ಪತ್ರಕರ್ತನಾಗಿ ಬಂದವನು. ಹಾಗಾಗಿ ಇವತ್ತು ಅವರ ಬಗ್ಗೆ ನನಗೆ ಭಾಳ ವಿಶ್ವಾಸ ಇದೆ. ಅವರ ಕಷ್ಟಗಳು ಒಂದಲ್ಲ ಎರಡಲ್ಲ. ಹೌದು ಸ್ನೇಹಿತರೆ, ಪತ್ರಿಕಾ ರಂಗ ಸಮಾಜ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂಬುವ ಮಾತಿನ ತಿರುಳನ್ನ ನಮ್ಮ ಚಲುವಾದಿ ನಾರಾಯಣಸ್ವಾಮಿ ಅವರು ಇಂದು ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದರು. ಪತ್ರಿಕೆಯನ್ನ ನಡೆಸುವವರು ಪತ್ರಕರ್ತರು ಯಾವ ರೀತಿಯಾಗಿ ಸಂಬಂಧವನ್ನ ಇಟ್ಕೋಬೇಕು, ಪತ್ರಕರ್ತರಲ್ಲಿ ಯಾವ ರೀತಿಯಾದಂತಹ ಅಭಿನಾಭಾವ ಸಂಬಂಧ ಸಮಾಜದ ಜೊತೆಗೆ ಇಟ್ಟುಕೊಳ್ಬೇಕು, ಇದನ್ನೆಲ್ಲವನ್ನು ಪರಿಪೂರ್ಣವಾಗಿ ಅವರು ಹೇಳಿದರು. ಎದುರಿಸಲೇಬೇಕು. ಒಂದು ಹೆಚ್ಚು ಬರೆದರೂ ಕಷ್ಟ, ಒಂದು ಕಡಿಮೆ ಬರೆದರೂ ಕಷ್ಟ, ಅಥವಾ ಸತ್ಯ ಬರೆದರೂ ಕಷ್ಟ. ಸತ್ಯ ಬರೆದ್ರೂ ಶಿಕ್ಷೆ ಇದೆ. ಇವರಿಗೆ ಶಿಕ್ಷೆ ಯಾರು ಕೊಡ್ತಾರೆ? ಕಾನೂನು ಕೊಡೋದಿಲ್ಲ. ಯಾರ ವಿರುದ್ಧವಾಗಿ ಅವರು ಸತ್ಯವನ್ನು ಬರೀತಾರೋ ಅವರು ಏನೋ ಕಷ್ಟ ಕೊಡ್ತಾರೆ. ಅಥವಾ ಯಾರನ್ನಾದರೂ ಹೋಗ್ಲಿ ಬರೆದ್ರು ಇವರಿಗೇನು ಅದರಿಂದ ಒಳ್ಳೇದೇನೂ ಆಗೋದಿಲ್ಲ. ಅಂದರೆ ಪತ್ರಕರ್ತರು ಈ ಸ್ಥಳೀಯವಾಗಿ ಮಾಡ್ತಕ್ಕಂಥ ಈ ಚಟುವಟಿಕೆಗೆ ಕೃತಜ್ಞತೆ ಇಲ್ಲ. ಜೊತೆಗೆ ಮುಂದುವರೆದಂತೆ ಸಮಾಜವನ್ನ ಪರಿವರ್ತಿಸುವಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗುತ್ತೆ. ಪತ್ರಕರ್ತರ ಮೇಲೆ ಆಗುತ್ತಿರುವಂತಹ ಹಲ್ಲೆಗಳು ಕೂಡ ಬಹಳ ಪ್ರಮುಖವಾಗುತ್ತೆ. ಹಾಗೆಯೇ ಪತ್ರಕರ್ತರ ರಂಗಕ್ಕೆ, ಪತ್ರಿಕಾ ರಂಗಕ್ಕೆ ಸಂಬಂಧಪಟ್ಟಂತಹ ಹೋರಾಟಕ್ಕೆ ಸದಾ ನಾನು ಸಿದ್ಧನಿದ್ದೇನೆ. ಮುಂಬರುವಂತಹ ಚುನಾವಣೆಗಳಲ್ಲಿ ನಮ್ಮ ಸರ್ಕಾರ ಬರುವುದು ನಮಗೆ ಖಚಿತವಾಗಿದೆ. ಈ ಸರ್ಕಾರ ಎದುರಿಗೆ ನಾವು ನಮ್ಮ ನಿಷ್ಠೂರವಾದಂತಹ ಕೆಲಸಗಳನ್ನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಪರವಾಗಿ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಆ ಭ್ರಷ್ಟಾಚಾರವನ್ನು ಹೊರಗೆ ತಂದ್ರೆ ಹಲ್ಲೆಗಳು ಮಾಡ್ತಾರೆ, ಗೂಂಡಾಗಿರಿ ನಡೀತದೆ. ಇದಕ್ಕೆ ಅವರು ಮಾತ್ರ ಅಲ್ಲ, ಪೊಲೀಸ್ನವರ ಗೂಂಡಾಗಿರಿನೂ ನಡೀತದೆ ಇವ್ರ ಮೇಲೆ. ಯಾಕೆ ಅವ್ರ ಮೇಲೆ ಬರದೆ ಅಂದರೆ ಇದು ಪೊಲೀಸನ ಕೆಲಸ ಅಲ್ಲ. ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಆದರೆ ಇನ್ವೆಸ್ಟಿಗೇಟ್ ಮಾಡೋದು ಮಾತ್ರನೇ ನಿಮ್ಮ ಕೆಲಸ ಆಗಬೇಕೆ ಹೊರತು ನೀವು ಯಾಕೆ ಅವ್ರ ವಿರುದ್ಧ ಬರೀತೀರಿ ಅಂತ ಕೇಳೋದು ಪೊಲೀಸನ ಕೆಲಸ ಅಲ್ಲ. ಅವರ ಹಕ್ಕು ಅದು. ಇದು 4ನೇ ಅಂಗ, ಪ್ರಜಾಪ್ರಭುತ್ವದ 4ನೇ ಅಂಗ. ಅದಕ್ಕೆ ತನ್ನದೇ ಆದ ವ್ಯಕ್ತಿತ್ವ ಇದೆ, ಬೆಲೆ ಇದೆ, ಗೌರವ ಇದೆ. ಅದನ್ನು ಅವರು ಮಾಡುವಾಗ ನೀವು ಅವರು ಗೌರವಿಸೋದನ್ನು ಸಮಾಜ ಕಲ್ತ್ಕೊಳ್ಬೇಕೇ ಹೊರತು ಅವರ ಮೇಲೆ ಗುಂಡಾವರ್ತಿ ಮಾಡೋದನ್ನು ಸಮಾಜಕ್ಕೂ ಕೂಡ ಕಲ್ತ್ಕೊಳ್ಬಾರ್ದು. ಈ ವಿಷಯ ನಾನು ಹೇಳ್ತೇನೆ. ಈಗ ಯಾವ ಇದರಲ್ಲೂ ಭ್ರಷ್ಟಾಚಾರ ಇಲ್ಲ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಭ್ರಷ್ಟಾಚಾರ ಎಲ್ಲರ ರಕ್ತದಲ್ಲಿ ಬಂದುಬಿಟ್ಟಿದೆ. ಅದರಿಂದ ಏನು ಇದು ಪತ್ರಕರ್ತರ ಮಧ್ಯದಲ್ಲಿ ಭ್ರಷ್ಟಾಚಾರ ಇಲ್ಲವೋ ಅಂತ ಅದರಲ್ಲೂ ಕೆಲವರು ಇರ್ತಾರೆ. ಎಲ್ಲರೂ ಅಂತ ಯಾಕೆ ಹೇಳ್ಬೇಕದು? ಎಲ್ಲರ ಮೇಲೂ ಯಾಕೆ ಅದಕ್ಕೆ ಗದಾ ಪ್ರಹಾರ ಆಗಬೇಕು? ಯಾರು ಮಾಡಿರ್ತಾರೋ ಅದು ಅವರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಮಾಹಿತಿ ಸಮೇತ ಹೋಗಿ ಕೇಸ್ ಹಾಕಿರಿ. ಇಲ್ಲಾಂದರೆ ಊಹಾಪೋಹವನ್ನು ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಅದು ಸರ್ಕಾರಕ್ಕೂ ಇಲಾಖೆಗಳಿಗೂ ಕೂಡ ನಾನು ಹೇಳ್ತಕ್ಕಂಥ ವಿಷಯ. ಇದೇ ಈ ಹೊತ್ತಿನ ವಿಶೇಷ. ಕ್ಯಾಮ್ರಾಮ್ಯಾನ್ ಶಶಿ ಜೊತೆಗೆ ವಿರೂಪಾಕ್ಷ್ ಚಿಕ್ಕಮಠ್, ಪಬ್ಲಿಕ್ 5, ನೆಲಮಂಗಲ, ಬೆಂಗಳೂರು.